ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮೋದಿ 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 ಅಂತ ಯುವಕರು ಮತ ಹಾಕಿದ್ರು. ಅಂತ ಯುವಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಮ ಹಾಕಿದ್ದಾರೆ. ಮೈಸೂರಿನಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ. ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತ ಹೇಳಿ ಮೋಸ ಮಾಡಿದ್ದಾರೆ. ಬಜೆಟ್ನಲ್ಲಿ ಇಡೀ ದೇಶದ ಜನತೆಗೆ ಮೋದಿ ಅನ್ಯಾಯ ಮಾಡಿದ್ದಾರೆ. ರೈತರ ಸಾಲ ಮನ್ನಾ ಮಾಡದೆ ಕೇವಲ ಲಾಲಿಪಾಪ್ ನೀಡಿದ್ದಾರೆ. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿದೆ. ಬಜೆಟ್ಗೂ ಮುನ್ನ ಸರ್ಕಾರ ಬೀಳುತ್ತೆ ಎಂಬ ಬಿಜೆಪಿ ಮುಖಂಡರ ಹೇಳಿಕೆಗೆ ಯಾವುದೇ ರೀತಿಯಾಗಿ ಕಿಮ್ಮತ್ತು ಕೊಡಬೇಕಿಲ್ಲ. ಮೈಸೂರು ವಿಮಾನ ನಿಲ್ದಾಣದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ ವೀಕ್ಷಕರೇ, ಕೇಂದ್ರ ಸರ್ಕಾರದ ವಿರುದ್ಧ, ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಇದೀಗ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕಿಡಿಕಾರಿರ್ತಕ್ಕಂಥದ್ದು. ಮೋದಿ 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 ಅಂತ ಯುವಕರು ಮತ ಹಾಕಿದ್ರು. ಯಾಕಂದ್ರೆ ಮೋದಿ ಅವರೇ ಮುಂದಿನ ಪೀಳಿಗೆಯ ನಾಯಕ ಅನ್ನುವಂಥ ನಿಟ್ಟಿನಲ್ಲಿ ಬಿಂಬಿಸಲಾಗಿತ್ತು. ಆದರೆ ಅಂಥ ಯುವಕರಿಗೆ ಪ್ರಧಾನಿ ಮೋದಿ ನಾಮ ಹಾಕ್ಬಿಟ್ಟಿದ್ದಾರೆ. ಮೈಸೂರಿನಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಸಿದ್ದರಾಮಯ್ಯನವರು ಕಿಡಿಕಾರಿರ್ತಕ್ಕಂಥದ್ದು. ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತ ಹೇಳಿ ಮೋಸ ಮಾಡಿಬಿಟ್ಟಿದ್ದಾರೆ. ಬಜೆಟ್ನಲ್ಲಿ ಇಡೀ ದೇಶದ ಜನತೆಗೆ ಮೋದಿ ಅನ್ಯಾಯ ಮಾಡಿದ್ದಾರೆ. ಏನನ್ನೂ ಕೊಟ್ಟಿಲ್ಲ. ರೈತರ ಸಾಲ ಮನ್ನಾ ಮಾಡದೆ ಕೇವಲ ಲಾಲಿಪಾಪ್ ಅನ್ನ ಕೊಟ್ಟಿದ್ದಾರೆ. ರೈತರಿಗೆ ಯಾವುದೇ ರೀತಿಯಾಗಿ ಸಾಲ ಮನ್ನಾ ಮಾಡಲಾಗಿಲ್ಲ. ಕೇವಲ ಅವರ ಆಸೆಗಳನ್ನ, ಭರವಸೆಗಳನ್ನ ಈಡೇರಿಸದೆ ಕೇವಲ ಲಾಲಿಪಾಪ್ ಕೊಡುವಂತ ಕೆಲಸವನ್ನ ಪ್ರಧಾನಿ ಮೋದಿಗಳು ಮಾಡಿರ್ತಕ್ಕಂಥದ್ದು. ಒಂದು ರೀತಿಯಾಗಿ ಕಣ್ಣೊರೆಸುವ ತಂತ್ರವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಇನ್ನು ಕಾಂಗ್ರೆಸ್ ನಾಯಕರು, ಜೆಡಿಎಸ್ ನಾಯಕರು ನಿನ್ನೆ ಬಜೆಟ್ ಘೋಷಣೆಯ ನಂತರ ಆರೋಪಗಳನ್ನ ಮಾಡ್ತಾ ಇದ್ರು. ಇದು ಒಂದು ರೀತಿಯಾಗಿ ಚುನಾವಣಾ ಪ್ರಣಾಳಿಕೆ, ಈ ಒಂದು ಬಜೆಟ್ ಚುನಾವಣಾ ಪ್ರಣಾಳಿಕೆ ಇದ್ದಂತೆ ಕಾಣಿಸ್ತಾ ಇದೆ ಅನ್ನುವಂಥ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಭಾಗವೆಂಬಂತೆ ಇದೀಗ ಸಿದ್ದರಾಮಯ್ಯನವರು ಕಿಡಿಕಾರಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿದೆ. ಬಜೆಟ್ಗೂ ಮುನ್ನ ಸರ್ಕಾರ ಬೀಳುತ್ತೆ ಎಂಬ ಬಿಜೆಪಿ ನಾಯಕರ ಹೇಳಿಕೆಯಲ್ಲಿ ಯಾವುದೇ ಕಿಮ್ಮತ್ತಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್, ಈ ಕುರಿತು ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ನಮ್ಮ ಮೈಸೂರು ಕರೆಸ್ಪಾಂಡೆಂಟ್ ಸುರೇಶ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಕೇಂದ್ರ ಸರ್ಕಾರದ ನಿನ್ನೆಯ ಬಜೆಟ್ಗೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯನವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ, ಕಿಡಿಕಾರಿದ್ದಾರೆ ಮೋದಿ ವಿರುದ್ಧ. ಏನಂತ ಹೇಳ್ತೀರಾ ಪವನ್? ಸುರೇಶ್. ಖಂಡಿತ ಶಿವಶಂಕರ್, ಈಗಾಗಲೇ ಏನು ಯುವಕರಿಗೆ ಮೋದಿಯಿಂದ ಆಗಿದೆ ಅಂತೇಳಿ ಒಂದು ಗಂಭೀರವಾದಂತ ಒಂದು ಆರೋಪವನ್ನ ಸಿದ್ದರಾಮಯ್ಯನವರು ಮಾಡಿರುವಂತದ್ದು. ಅಂದ್ರೆ ಮೋದಿ ಮೋದಿ ಅಂತೇಳಿ ಯುವಕರು ಈಗಾಗಲೇ ಮತವನ್ನ ಹಾಕಿದ್ದಾರೆ. ಹಾಕಿದ ಮತಕ್ಕೆ ಅವರು ಸರಿಯಾಗಿ ಸ್ಪಂದನೆಯನ್ನ ಕೊಟ್ಟಿಲ್ಲ. ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತೇಳಿ ಇಂಥ ಒಂದು ಮೋದಿ ಅಂತೇಳಿ ಏನು ಒಂದು ನಂಬಿಕೆಯನ್ನ ಇಟ್ಕೊಂಡಿರೋ ಯುವಕರು ಅವರೆಲ್ಲರಿಗೂ ಕೂಡ ಒಂದು ಮೋಸವನ್ನ ಮಾಡಿದ್ದಾರೆ. ಅಂತ ಯುವಕರಿಗೆ ಮೋದಿ ನಾಮವನ್ನ ಹಾಕಿದ್ದಾರೆ ಅಂತೇಳಿ ಸಿದ್ದರಾಮಯ್ಯನವರು ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಈಗಾಗಲೇ ಕಾರ್ಮಿಕರು ಏನಿದ್ದಾರೆ ಅವ್ರಿಗೂ ಕೂಡ ಈಗಾಗಲೇ ಒಂದು ಮೋಸವನ್ನ ಮಾಡಿರುವಂತದ್ದು. 3,000 ಒಂದು ಪಿಂಚಣಿ ಕೊಟ್ಟಿ ಒಂದು ಹಾಸ್ಯಾಸ್ಪದ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ. ಹಾಗಾಗಿ ರೈತರ ಸಾಲ ಮನ್ನಾ ಮಾಡದೆ ಲಾಲಿಪಾಪ್ ಕೊಟ್ಟು ಎಲ್ರಿಗೂ ಕೂಡ ಒಂದು ಮೋಸವನ್ನ ಮಾಡಿದ್ದಾರೆ ಅಂತ ಮೋದಿ ವಿರುದ್ಧ ಈಗಾಗಲೇ ಕೇಂದ್ರ ಸರ್ಕಾರ ಏನ್ ಬಜೆಟ್ ಅನ್ನ ಮಂಡನೆ ಮಾಡಿತ್ತು, ಆ ಬಜೆಟ್ ವಿರುದ್ಧವಾಗಿ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಈಗಾಗಲೇ ಸಮ್ಮಿಶ್ರ ಸರ್ಕಾರ ಏನೋ ಒಂದು ಬೀಳುತ್ತೆ, ಪತನವಾಗುತ್ತೆ ಅನ್ನೋ ಹೇಳಿಕೆಯನ್ನ ಈಗಾಗಲೇ ಬಿಜೆಪಿ ಅವರು ಕೂಡ ಹೇಳ್ತಾ ಇದ್ದಾರೆ. ಆಂತರಿಕ ಒಳಜಗಳದಿಂದ ಅದಕ್ಕೂ ಕೂಡ ಈಗಾಗಲೇ ರಿಯಾಕ್ಟ್ ಮಾಡಿರುವಂತದ್ದು. ಸರ್ಕಾರ ಈಗಾಗಲೇ ಒಂದು ಸುಭದ್ರವಾಗಿದೆ, ಆದ್ರೆ ಮುಂಚೆ ಬೀಳುತ್ತೆ ಅಂತೇಳಿ ಬಿಜೆಪಿ ಅವರು ಒಂದು ಹೇಳ್ಕೊಂಡು ತಿರುಗಾಡ್ತಿರುವಂತದ್ದು. ಅವರ ಹೇಳಿಕೆಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಕಿಮ್ಮತ್ತಿಲ್ಲ. ಅವರ ಮಾತು ಯಾವಾಗ್ಲೂ ಕೂಡ ನಿಜವೂ ಕೂಡ ಆಗೋದಿಲ್ಲ ಅಂತೇಳಿ, ಅವರ ವದಂತಿಗಳಿಗೆ ಕಿವಿ ಕೊಡಬಾರ್ದು ಅಂತೇಳಿ ತಮ್ಮ ಒಂದು ಕಾರ್ಯಕರ್ತರಿಗೂ ಕೂಡ ಹೇಳಿದ್ದೀನಿ ಅಂತೇಳಿ ಹೇಳಿದ್ರು. ಹಾಗಾಗಿ ಮೈಸೂರಿನಲ್ಲಿ ಇವತ್ತು ಒಂದು ರೀತಿಯಲ್ಲಿ ಬಿಜೆಪಿಯ ಕೇಂದ್ರ ನಾಯಕರಿಗೆ ಮತ್ತೆ ರಾಜ್ಯದ ನಾಯಕರಿಗೂ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಟಾಂಗ್ ಕೊಡುವ ಮುಖಾಂತರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಸುರೇಶ್, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ 50,000 ರೈತರ ಸಾಲ ಮನ್ನಾ ಮಾಡಿದ್ರು. ಅದಾದ ಬಳಿಕ ಈಗ ಅವರ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಸಂಪೂರ್ಣವಾದಂತಹ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಒಂದ್ ಕಡೆ ಕೇಂದ್ರ ಸರ್ಕಾರ ನಿನ್ನೆಯ ಬಜೆಟ್ನಲ್ಲಿ ರೈತರ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಸ್ತಾಪ ಮಾಡಿಲ್ಲ. ಇದು ಎಷ್ಟು ಮಹತ್ವವನ್ನು ಪಡ್ಕೊಳ್ಬಹುದು ಅನ್ನುವಂಥದ್ದು ಸುರೇಶ್? ಅಂದ್ರೆ ಖಂಡಿತವಾಗ್ಲೂ ಶಿವಶಂಕರ್, ಯಾಕಂದ್ರೆ ಪ್ರಮುಖವಾಗಿ ಈಗಾಗಲೇ ಒಂದು ಸಾಲವನ್ನ ಮಾಡ್ತೇನೆ ಸಂಪೂರ್ಣವಾಗಿ ಒಂದೊಂದು ಮಾತುಗಳನ್ನ ಹೇಳ್ತಿದ್ರು. ಇನ್ನೂ ಕೂಡ ಮೈತ್ರಿ ಸರ್ಕಾರದಲ್ಲಿ ಸಂಪೂರ್ಣವಾದಂತ ಸಾಲ ಮನ್ನಾ ಆಗಿಲ್ಲ. ಮತ್ತೊಂದ್ ಕಡೆ ಕೇಂದ್ರ ಸರ್ಕಾರದ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಇದ್ವು. ಆ ಎಲ್ಲಾ ಒಂದು ನಿರೀಕ್ಷೆಗಳು ಕೂಡ ಪ್ರತಿಯೊಬ್ರು ಕಾಂಗ್ರೆಸ್ ಮುಖಂಡರು ಎಲ್ಲರೂ ಕೂಡ ಒಂದು ನಿರೀಕ್ಷೆಗಳನ್ನ ಹುಸಿಯಾಗಿದೆ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ಗೆ ಒಂದು ಕಡೆ ಈಗಾಗಲೇ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಆ ಒಂದು ಬಜೆಟ್ ಬಗ್ಗೆ ಎಲ್ಲರೂ ಕೂಡ ವ್ಯಂಗ್ಯ ಆಡ್ತಿರುವಂತದ್ದು, ಜೊತೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಸುರೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಎಷ್ಟನೇ ಸಾರಿ ಹೇಳ್ತಾ ಇರೋದು ಅವರು? ಎಷ್ಟನೇ ಸಾರಿ ಅಪ್ಪ? ಮತ್ತೆ ಅದನ್ನ ಅವ್ರ ಮಾತಿಗೆ ಏನು ಕಿಮ್ಮತ್ತಿದೆ? ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ಅಷ್ಟೇ, ಗೊಂದಲ ನಿರ್ಮಾಣ ಮಾಡೋಕ್ಕೆ.
See, in order to create confusion, they are making these false statements. ಅದರಲ್ಲೇನು ಸತ್ಯ ಇಲ್ಲ ಎಂಥದಿಲ್ಲ. ವದಂತಿಗಳಿಗೆಲ್ಲ ಉತ್ತರ ಕೊಡಲ್ಲ ನಾನು. ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದೆ ಸರ್. ಟಿಕೆಟ್ ಹಂಚಿಕೆ ಬಗ್ಗೆ ಸಾಕಷ್ಟು ಇನ್ನ ಮಾತುಕತೆಗಳಾಗಬೇಕಾಗಿದೆ. ಸುಮಲತಾ ಅವರನ್ನ ಕಣಕ್ಕಿಳಿಸಬೇಕು ಕಾಂಗ್ರೆಸ್ನಿಂದ ಅನ್ನುವಂಥ ಒತ್ತಡ ಮಂಡ್ಯದಿಂದ ಶುರುವಾಗಿದೆ. ಕಾರ್ಯಕರ್ತರ ಅಭಿಪ್ರಾಯ ಇನ್ನೂ ಹೈಕಮಾಂಡ್ ತೀರ್ಮಾನ ಮಾಡಿರೋದಲ್ಲ. ಈ ಕಾರ್ಯಕರ್ತರ ಅಭಿಪ್ರಾಯ. ಜೆಡಿಎಸ್ ಮತ್ತು ಕಾಂಗ್ರೆಸ್ ಹೊಂದಾಣಿಕೆ ಫೈನಲ್ ಇನ್ನೂ ಆಗಿಲ್ಲ. ಹೊಂದಾಣಿಕೆ ಆಗಿದೆ, ಸೀಟ್ ಹಂಚಿಕೆ ಆಗಿಲ್ಲ. ಇಲ್ಲ, ಹಳೆ ಮೈಸೂರು ಭಾಗದಿಂದ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿ ಕೇಳ್ತಾ ಇದ್ದೀರಿ ಕಾಂಗ್ರೆಸ್? ನಿನಗೆ ಹೇಳಲ್ಲ, ನಾನು ಅಲ್ಲಿ ಕೂತ್ಕೊಂಡ ಮಾತಾಡ್ತೀನಿ. ಕಾನ್ಸ್ಟಿಟ್ಯೂನ್ಸಿ ಯಾವ್ಯಾವ ಎಲ್ಲೆಲ್ಲಿ ನಾವು ಗೆಲ್ತೀವಿ ಅದಕ್ಕೆಲ್ಲ ಕೇಳ್ತೀವಿ. ಒಂದ್ ಕಡೆ ಹಾಸನದ್ದು, ಮಂಡ್ಯದ್ದು, ಮೈಸೂರದ್ದು ಮೂರು ಸೆನ್ಸಿಟಿವ್ ಅನ್ನೋ ಕಾರಣಕ್ಕೆ ಎಲ್ಲಿ ಹಾಸನ, ಮಂಡ್ಯ, ಇಲ್ಲ, ಮೈಸೂರು ನಮ್ಮ ವರ್ಕರ್ಸ್ ಅಭಿಪ್ರಾಯಗಳನ್ನೆಲ್ಲ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಸೊ ಅದರಿಂದ ನಾವು ಅವರ ಅಭಿಪ್ರಾಯ ಕೇಳ್ಕೊಂಡು ಅದ್ಮೇಲೆ ಕೇಳ್ತೀವಿ. ಎಲ್ಲೆಲ್ಲಿ ಗೆಲ್ಲಕ್ಕಾಗುತ್ತೆ ನಾವು ಅಲ್ಲೆಲ್ಲ ಗೆಲ್ತೀವಿ. ನೀವೇ ಹಳೆ ಮೈಸೂರು ಭಾಗದ ಮುಖಂಡರ ಸಭೆ ಕರೆದಿರಲ್ಲ, ಅದರ ಇನ್ಪುಟ್ಸ್ ಏನು? ಅದೇ ಅವ್ರು ಹೇಳಿದ್ರು. ಅವರು ನಮಗೆ ಮೈಸೂರು, ಮಂಡ್ಯ, ಹಾಸನದಲ್ಲಿ